ಇನ್ನು ನಿಮ್ ಮಗಳ ಮೇಲಿರೋ ನಾಟಕದ ಪ್ರೀತಿ ಹೋಗಿಲ್ವಾ? ಇಷ್ಟಾದ್ಮೇಲೂ ಬರ್ಬೇಕು ಅವಳು ನಿಮ್ ಜೊತೆ? ನಾವು ಬಂದಿರೋದೇ ಅವಳಿಗೋಸ್ಕರ ಅಲ್ವಾ? ಅವಳು ಇಲ್ಲದೆ ನಾನು ಹೇಗೆ ಹೋಗ್ಲಿ? ಸರಿ, ನಂದೆರಡು ಕಂಡೀಷನ್ ಇದೆ. ನಾನು ಹೇಳ್ದಂಗೆ ಮಾಡಿದ್ರೆ ನಿಮ್ ಮಗಳು ನಿಮ್ ಜೊತೆ ಬರ್ತಾಳೆ. ಹೇಳಪ್ಪ, ಅದೇನಿದೆ ಹೇಳಪ್ಪ, ನಾವ್ ಮಾಡ್ತೀವಿ. ಮೊದಲನೇ, ನನ್ನ ತಾಯಿಗೆ ಅವಮಾನ ಮಾಡಿದ್ದ ಅಜ್ಜಿ ಇಲ್ಲಿ ಸುತ್ತಮುತ್ತ ಇರೋ ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿಯೊಬ್ರು ಮನೆ ಬಾಗ್ಲು ತಟ್ಟಿ ಪ್ರತಿಯೊಬ್ಬರ ಹತ್ರನೂ ಸಾರಿ ಕೇಳಬೇಕು. ಶಕುಂತಲಾ ದೇವಿ ಅವ್ರದ್ದು ಯಾವ ತಪ್ಪು ಇಲ್ಲ. ಅವ್ರ ಮಾನ ತೆಗಿಯೋದಕ್ಕೆ ಅಂತಾನೆ ನಾನು ಹೀಗೆಲ್ಲ ನಾಟಕ ಮಾಡಿದೆ ಅಂತ ಕ್ಷಮೆ ಕೇಳ್ಕೊಂಬರ್ಬೇಕು. ಎರಡನೇ ಕಂಡೀಷನ್, ನಿಮ್ ಹೆಂಡತಿ ಪತಿವ್ರತೆ ಹೌದೋ ಅಲ್ವೋ ಅಂತ ಪ್ರತಿ ಸಲ ಅವ್ರನ್ನ ಪರೀಕ್ಷೆ ಮಾಡ್ತಿದ್ರಿ. ಇವತ್ತು ನಿಮಗೂ ಅದೇ ರೀತಿ ಒಂದು ಪರೀಕ್ಷೆ ನಡೆಸ್ತೀನಿ. ನೀವು ನಿಮ್ ಮಗಳಿಗೋಸ್ಕರ ಬದಲಾಗಿರೋದು ನಿಜಾನೇ ಆಗಿದ್ರೆ ಗೆಲ್ತೀರ. ಏನು ನನಗ್ ಪರೀಕ್ಷೆನಾ? ಏನು ಏನಾಗ್ಬೇಕೀಗ? ಸಿಂಪಲ್. ಇದೇ ಹಿಂದೆ ಜಯಮ್ಮಂಗೆ ನೀವು ಮಾಡಿರೋ ಪರೀಕ್ಷೆ. ನಿಮ್ ಅಂಗೈ ಮೇಲೆ ಕರ್ಪೂರ ಅವ್ರು ನಿಮ್ಮ ಕೈ ಸುಡುತ್ತೆ. ನೀವು ಪರೀಕ್ಷೆಯಲ್ಲಿ ಗೆದ್ರೆ ನಿಮ್ ಮಗಳು ನಿಮ್ ಮನೆಗೆ ಬರ್ತಾಳೆ. ಇಷ್ಟೇ ಎಷ್ಟು ಸುಟ್ರು ನೀವಿನ್ಯಾವತ್ತೂ ನಕ್ಷತ್ರ ತಂಟೆಗೆ ಬರಲೇಬಾರ್ದು. ಆಗತ್ತಾ? ಮಾಡ್ತೀರಾ? ಸಿಂಪಲ್. ಕರ್ಪೂರ ಹಚ್ಚು. ನಿನ್ ಪ್ರಕಾರ ನೀನ್ ಸತ್ಯವಾನ್ ಸಾವಿತ್ರಿ ತುಂಡು ತಾನೆ? ಅಂದ್ಮೇಲೆ ಅಂಗೈ ಮೇಲೆ ಕರ್ಪೂರ ಅಲ್ಲ, ಕೆಂಡ ಇಟ್ಕೊಂಡ್ರು ಐಸ್ ತರ ತಣ್ಣಗಿರುತ್ತೆ. ಹೆದರ್ಬೇಡ. ಭೂಪತಿ, ಏನ್ ಹುಡುಗಾಟ ಆಡ್ತಿದ್ಯಾ? ಅಂಗೈ ಮೇಲೆ ಕರ್ಪೂರ ಇಡೋದಂದ್ರೆ ಏನ್ ತಮಾಷೆ ಅನ್ಕೊಂಡಿದ್ಯಾ ಭೂಪತಿ? ಅದೆಲ್ಲ ಏನು ಬೇಡ. ಸುಮ್ನೆ ಇರೋ ನಕ್ಷತ್ರ ನೀನು. ನಾನೇನು ಹೊಸದಾಗಿ ಏನು ಹೇಳ್ತಾ ಇಲ್ಲ. ಈ ಮನುಷ್ಯ ಇದನ್ನೇ ನಿಮ್ ತಾಯಿ ಕೈಯಲ್ಲಿ ಮಾಡಿಸ್ಲಿಲ್ವಾ? ಅವ್ರಿಗೆ ಮಾಡೋದಕ್ಕೇನ್ ಪ್ರಾಬ್ಲಮ್? ನೀನ್ ಸರಿಯಾಗಿ ಹೇಳ್ದೆ ಭೂಪತಿ. ಅಮ್ಮಂಗೊಂಥರ ನ್ಯಾಯ, ಇವ್ರಿಗೊಂಥರ ನ್ಯಾಯನಾ? ಪರೀಕ್ಷೆ ಅಂದ್ಮೇಲೆ ಪರೀಕ್ಷೆನೆ, ಅದು ಎಲ್ರಿಗೂ ಒಂದೇ. ನೀನ್ ಅದನ್ನೇ ಮಾಡು. ಸಾಕ್, ಸುಮ್ನೆ ಇರೆ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಅವ್ರ ಕೈ ಮೇಲೆ ಕರ್ಪೂರ ಹಚ್ಕೊಂಡು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರೇ ಜವಾಬ್ದಾರಿ? ಸುಮ್ನೆ ಇರು ನೀನು. ಯಾವ ಪರೀಕ್ಷೆನೂ ಬೇಡಪ್ಪ. ನೋಡು ಭೂಪತಿ, ಇಷ್ಟೊತ್ತು ನನ್ನ ಬಾಯಿ ಕಟ್ಟಾಕಿ ಸುಮ್ಮನಿರ್ಸಿದ್ದೆ. ಆದ್ರೆ ನನ್ನ ಕೈಲಿ ಆಗಲ್ಲ. ಪ್ಲೀಸ್ ಭೂಪತಿ, ಈ ತರ ಎಲ್ಲ ಮಾಡ್ಬೇಡ. ಅಜ್ಜಿಗ್ ವಯಸ್ಸಾಗಿದೆ, ಅಪ್ಪನ್ಗೂ ಆರೋಗ್ಯ ಸರಿ ಇಲ್ಲ. ಅವ್ರ ಕೈಲಿ ಈ ತರದೆಲ್ಲ ಮಾಡ್ಸೋದ್ ಸರಿ ಅಲ್ಲ ಭೂಪತಿ. ಯಾಕೆ ನಕ್ಷತ್ರ, ಹಳೇದೆಲ್ಲ ಮರ್ತೋಯ್ತಾ? ಇವರು ಅಮ್ಮಂಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾರೆ.
ಮಂಡಿ ಸೇವೆ ಮಾಡು, ಮುಳ್ಳಿನ ಮೇಲೆ ನಡಿ, ಕರ್ಪೂರ ಬೆಳಗು, ಇದನ್ನೆಲ್ಲ ಮಾಡಿದ್ರೇನೆ ಸತ್ಯ ಸಾಬೀತಾಗತ್ತೆ ಅಂದಮೇಲೆ ಇವರು ಅದನ್ನ ಮಾಡಲೇಬೇಕು. ಏನ್ ಹಾಗೆ ನೋಡ್ತಾ ಇದ್ದೀರಾ? ಅಮ್ಮ ಅನುಭವಿಸಿರೋ ನೋವು ಏನು ಅಂತ ನಿಮಗೆ ಗೊತ್ತಾಗ್ಬೇಕು. ಅಲ್ಲಿವರೆಗೂ ನಿಮಗೆ ಬುದ್ಧಿ ಬರಲ್ಲ. ಇಲ್ಲ, ಸಾಧ್ಯನೇ ಇಲ್ಲ. ನೀವ್ ಹೇಳ್ದಂಗೆಲ್ಲ ಕುಣಿಯಕ್ಕೆ ನಮ್ಮನ್ನ ಏನ್ ಅನ್ಕೊಂಡಿದೀರಾ? ನನ್ಗೂ ಒಪ್ಕೆ ಇಲ್ಲ. ನನ್ ಮನೆಗೆ ಹೋಗಲ್ಲ. ಮಾಡ್ಲೇಬೇಕು ಅಂತ ಯಾರು ಒತ್ತಾಯ ಮಾಡ್ತಾ ಇಲ್ಲ. ಆದ್ರೆ ನೀವಿಬ್ರು ಸ್ಟೇಷನ್ಗೆ ಹೋಗೋದನ್ನ ತಪ್ಸೋದಕ್ಕೆ ನನಗಿದ್ದಿದ್ ಕೊನೆ ಆಪ್ಷನ್ ಅಂದ್ರೆ ಇದೊಂದೇ. ಇಲ್ಲ ಅಂದ್ರೆ ಇದ್ದಿದ್ದೆ. ಅಮ್ಮ ನೆಕ್ಸ್ಟ್ ಮಿನಿಟ್ ಅಲ್ಲೇ ಪೊಲೀಸನ್ ಕರೆಸ್ತಾರೆ. ಮುನ್ನಾ, ಪೊಲೀಸ್ ಬರೋದಕ್ಕೆ ಇನ್ನೊಂದು 10 ನಿಮಿಷ ಆಗತ್ತಾ? ಮನ್ಸಿಷ್ಟು ಕಲ್ ಮಾಡ್ಕೋಬೇಡ ಭೂಪತಿ. ನನ್ಗೋಸ್ಕರ ಆದ್ರೂ ಅವ್ರನ್ನ ಬಿಟ್ಬಿಡು ಪ್ಲೀಸ್ ಕಣೋ. ಅವ್ರನ್ನ ಕ್ಷಮಿಸ್ಬಿಡು. ನಕ್ಷತ್ರ, ನೀನ್ ಸುಮ್ನೆ ಇರು. ಇಷ್ಟು ದಿನ ನಿನ್ನ ನೋಡ್ಕೊಂಡೆ ನಾನು ಇಷ್ಟೆಲ್ಲ ಸಹಿಸ್ಕೊಂಡು ಸುಮ್ನೆ ಇದ್ದಿದ್ದು. ಇವತ್ತು ವಿಷಯ ನನ್ನ ತಾಯಿ ತನಕ ಹೋಗಿದೆ. ಇಷ್ಟು ದಿನ ಭೂಪತಿ ಸೈಲೆಂಟ್ ಆಗಿದ್ರೆ ಹೇಗಿರ್ತಾನೆ ಅಂತ ನೋಡಿದಾರೆ. ಈಗ ಮನ್ಸ್ ಕಲ್ ಮಾಡ್ಕೊಂಡ್ರೆ ಹೇಗಾಗುತ್ತೆ ಅಂತ ಗೊತ್ತಾಗ್ಲಿ ಇವ್ರಿಗೂ. ನನಗೆ ಯಾವಾಗ ಸೈಲೆಂಟ್ ಆಗಿರ್ಬೇಕು, ಯಾವಾಗ ತಟ್ಟಬೇಕು ಅಂತ ಚೆನ್ನಾಗಿ ಗೊತ್ತು. ಇವರಿಬ್ರು ಯಾವಾಗ ನನ್ನ ತಾಯಿ ಮರ್ಯಾದೆನ ಬೀದಿಗೆ ತಂದ್ರೋ ಅಲ್ಲಿಗೆ ನನ್ನ ಪೇಷನ್ಸ್ ಮುಗೀತು. ಹೋಗ್ಲಿ, ಯಾರ್ಯಾರ ಮುಂದೆ ಅವಮಾನ ಮಾಡಿದ್ರೋ ಅವ್ರ ಮನೆಗಳಿಗೆ ಹೋಗಿ ಇದರಲ್ಲಿ ಶಕುಂತಲಾ ದೇವಿ ತಪ್ಪಿಲ್ಲ ಅಂತ ಕ್ಷಮೆ ಕೇಳಲಿ ಅಜ್ಜಿ. ಇನ್ನು ಜಯಮ್ಮಂಗಾಗಿರೋ ನೋವು ಅವಮಾನಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಆ ಸಂಕಟ ಇವ್ರಿಗೂ ಗೊತ್ತಾಗ್ಲೇಬೇಕು. ಇವರಿಬ್ರು ಈ ಪರೀಕ್ಷೆಗೆ ಒಪ್ಕೊಳ್ಳೇಬೇಕು. ಭೂಪತಿ, ನಿನ್ ಕೈ ಮುಗಿತೀನಿ, ಅವ್ರನ್ನ ಬಿಟ್ಬಿಡು. ನೋಡು, ನನ್ನ ಫ್ರೆಂಡ್ಶಿಪ್ ಮೇಲೆ ನಿನಗೆ ಗೌರವ ಇರೋದೇ ನಿಜ ಆಗಿದ್ರೆ ಸುಮ್ಮನೆ ಇದ್ಬಿಡು. ನೀನು ಇವತ್ ನೀನಲ್ಲ, ಯಾರು ಹೇಳಿದ್ರು ಯಾರ ಮಾತು ಕೇಳಲ್ಲ ನಾನು. ಭೂಪತಿ, ನಮ್ಗಿದೆಲ್ಲ ಅಗತ್ಯ ಆಯ್ತಾ? ನಮ್ಗಿದೆಲ್ಲ ಬೇಕಿತ್ತಾ? ಏನ್ ನಡೀತಿದೆ ಇಲ್ಲಿ ಭೂಪತಿ? ಇದೇನ್ ಮನೇನಾ, ಫಿಶ್ ಮಾರ್ಕೆಟಾ? ಅದ್ಯಾರೋ ಬರ್ತಾರೆ, ನಿನ್ ಕಾಲರ್ ಹಿಡಿತಾರೆ, ಇನ್ಯಾರೋ ಬರ್ತಾರೆ, ಮನೆ ಮುಂದೆ ಪ್ರೊಟೆಸ್ಟ್ ಮಾಡ್ತಾರೆ. ವಾಟ್ ಇಸ್ ಆಲ್ ದಿಸ್ ನಾನ್ ಸೆನ್ಸ್? ಸಂಬಂಧನೇ ಇಲ್ದೇ ಇರೋ ಆ ಚೀಪ್ ಜನದ ಹತ್ರ ನಾನು ಅನ್ನಿಸ್ಕೋಬೇಕಾ? ಇದೆಲ್ಲ ಬೇಕಿತ್ತಾ ನಂಗೆ? ಅಮ್ಮ, ಅದು ಹಾಗಲ್ಲಮ್ಮ. ಇಲ್ಲ ಭೂಪತಿ, ಮೇಡಮ್ ಸರಿಯಾಗಿ ಹೇಳ್ತಿದ್ದಾರೆ. ನಾವೆಲ್ಲ ನಿಮ್ಗೆ ಏನಾಗ್ಬೇಕು? ನಿಮ್ ಮುಂದೆ ನಮ್ ಸ್ಥಾನ ಇಲ್ಲಿ. ನಮ್ಮಂತವ್ರು ಹೀಗೆ ಮನೆ ಮುಂದೆ ಬಂದು ದಾಂಧಲೆ ಮಾಡಿದ್ರೆ ಯಾರಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ. ಇದೆಲ್ಲ ಬೇಕಿರ್ಲಿಲ್ಲ ಕಣೋ. ಅವತ್ತು ಹಾಸ್ಪಿಟ್ಲಿಂದ ಕರ್ಕೊಂಡ್ ಬರುವಾಗ್ಲೇ ಹೇಳ್ದೆ ನನ್ನ ಶ್ವೇತಾ ಮೇಡಮ್ ಮನೆಗ್ ಬಿಟ್ಬಿಡು ಅಂತ. ಆದ್ರೆ ನೀನ್ ಕೇಳಲೇ ಇಲ್ಲ. ಈಗ್ಲಾದ್ರೂ ಕಳಿಸ್ಬಿಡು. ಇದನ್ನೆಲ್ಲ ಇಲ್ಲಿಗೆ ನಿಲ್ಸು ಭೂಪತಿ. ಎಸ್, ಕಳಿಸ್ಬಿಡೋ. ಅದೊಂದೇ ಇದಕ್ಕೆ ಸೊಲ್ಯೂಷನ್. ಇನ್ನು ಇದನ್ನೆಲ್ಲ ನೋಡ್ಕೊಂಡು ನನ್ನ ಕೈಲಿ ಸುಮ್ಮನಿರೋದಕ್ಕಾಗೋದಿಲ್ಲ. ನನ್ನ ಮನೆ ಮೊದಲ ತರ ಇರಬೇಕು ಅಂದ್ರೆ ಇದೆಲ್ಲ ಈಗಲೇ ನಿಲ್ಬೇಕು. ಇದೊಂದು ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡು.
ನಾನು ಕಳ್ಸ್ಕೊಡಕ್ಕಾಗಲ್ಲಮ್ಮ. ಭೂಪತಿ ಪ್ಲೀಸ್, ನಿನ್ ಕೈ ಮುಗಿತೀನಿ ಕಣೋ, ನನ್ನಿಂದ ಇದೆಲ್ಲ ನೋಡ. ಪ್ಲೀಸ್ ನಕ್ಷತ್ರ, ಈ ವಿಷಯದ ಬಗ್ಗೆ ನೀನ್ ಮಾತಾಡಲ್ಲ ಅಂತ ನನಗೆ ಮಾತು ಕೊಟ್ಟಿದ್ಯಾ. ಸುಮ್ಮನಿದ್ದು ಬಿಡು ಅಮ್ಮ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಮ್ಮ, ಸಾರಿ. ನಾನೆಲ್ಲೋ ಅಪ್ಪ ನಿಂತಿರೋ ಹತ್ರನೇ ಕೈ ಮೇಲೆ ಕರ್ಪೂರ ಹಚ್ಚಿಸ್ಕೊಂಡು ಸತ್ಯ ಸಾಬೀತ್ ಮಾಡ್ತಾರೆ ಅನ್ಕೊಂಡಿದ್ದೆ. ಸತ್ಯವಂತರಿಗೆ ಕೈ ಮೇಲೆ ಬೆಂಕಿ ಹಚ್ಚಿದ್ರು ಅದು ಐಸ್ ತರ ಕರ್ಗೋಗುತ್ತೆ ಅಂತ ನೀವೇ ಹೇಳಿದ್ರಿ ಅಲ್ವಾ ಅಪ್ಪ? ಅಮ್ಮಂಗ್ ಪರೀಕ್ಷೆ ಮಾಡ್ಬೇಕಾದ್ರೆ ಈ ತರ ಡೈಲಾಗ್ ಎಲ್ಲ ನಿಮ್ ಬಾಯಲ್ಲಿ ಬರ್ತಿತ್ತು, ನೆನ್ಪಿದ್ಯಾ? ಏನೇ ನೀನು ಆಗ್ಲಿಂದ ಭೂಪತಿ ತಾಳಕ್ ಕುಣ್ಕೊಂಡು ಅತಿಯಾಗಿ ಆಡ್ತಿದ್ಯಾ? ನಾನ್ ಕರ್ಪೂರನು ಹಚ್ಚಲ್ಲ, ಮತ್ತೊಂದು ಮಾಡಲ್ಲ. ಯಾಕೆ ಹಚ್ಚಲ್ಲ ಅಂತೀನಿ. ಇಂಥ ಪರೀಕ್ಷೆಗಳೆಲ್ಲ ಬರೀ ಹೆಂಗಸರಿಗೆ ಮಾತ್ರನೇನಾ? ನೀವು ಮಾಡಬಾರ್ದು ಅಂತ ಏನಾದ್ರೂ ಇದ್ಯಾ? ಅಮ್ಮ ಅನುಭವಿಸಿರೋ ನೋವು ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವಿದನ್ನ ಮಾಡ್ಲೇಬೇಕು. ಕಪಾಳಕ್ಕೆ ಹೊಡಿತೀನಿ ನಿನ್ಗೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ನೀನು ಬೆಂಕಿನ ಆರಿಸ್ಬೇಕೆ ಹೊರತು ಅದಕ್ಕಿನ್ನೂ ಗಾಳಿ ಬೀಸೋ ಅಂತ ಕೆಲಸ ಮಾಡಬೇಡ. ಪರಿಸ್ಥಿತಿ ಮಿತಿ ಮೀರಿ ಹೋಗ್ತಿದೆ ಸೃಷ್ಟಿ, ಅರ್ಥ ಮಾಡ್ಕೊಳೆ. ಪರೀಕ್ಷೆನೂ ಬೇಡ, ಏನು ಬೇಡ, ಮನೆಗೆ ಹೋದ್ರೆ ಸಾಕಾಗಿದೆ. ಶಕುಂತಲಾ ದೇವಿಯವರು ಭೂಪತಿ ಮುಖ ನೋಡ್ಕೊಂಡು ನಮ್ಮೆಲ್ಲರೂ ನಾಟಕನ ಸಹಿಸ್ಕೊಂಡಿದ್ದಾರೆ ಅಷ್ಟೇ. ಅವರ ಮನಸ್ಸು ಮಾಡಿದ್ರೆ ನಮ್ಮೆಲ್ಲರೂ ಜೀವನನ ನರಕ ಮಾಡೋದು ಅವ್ರಿಗೇನು ದೊಡ್ಡ ವಿಷಯ ಅಲ್ಲ. ಬೆಂಕಿ ಜೊತೆ ಸರ್ಸ ಬೇಡ ಅಂತ ಎಲ್ಲರೂ ಅರ್ಥ ಮಾಡ್ಕೊಂಡು ಮನೆಗೆ ನಡೆಯೋದು ಒಳ್ಳೇದು. ನಾವೆಲ್ಲರೂ ಈಗ ಮನೆಗೆ ಹೋಗ್ತಾ ಇದೀವಿ ಅಷ್ಟೇ. ಮುಖ ಏನ್ ನೋಡ್ತಾ ಇದೀಯ? ನಡಿಯೇ, ನಡಿ. ಏನಮ್ಮ ಇದು? ಈ ಜಯ ಯಾಕೋ ನಮ್ ಪ್ಲಾನ್ಗೆಲ್ಲ ತಣ್ಣೀರ್ ಹಾಕಂಗ್ ಕಾಣಿಸ್ತಾ ಇದೆ. ಇವಳು ಇವತ್ ನಮ್ಮನ್ ಮನೆಗೆ ಹೇಳ್ಕೊಂಡು ಹೋಗದೆ ಬಿಡಲ್ಲ ಅನ್ಸುತ್ತೆ. ಹಾಗಾದ್ರೆ ನಮ್ 20 ಲಕ್ಷಕ್ಕೆ ಇಲ್ಲ ಕಣೋ ತುಕಾರಮ್ಮ, ಇಷ್ಟೆಲ್ಲ ಮಾಡ್ಬಿಟ್ಟು ನಾವು ಬರೀಗೈಲ್ ಮನೆಗೆ ಹೋದ್ರೆ ಅದಕ್ಕೆ ಯಾವ ಬೆಲೆನೂ ಇರೋದಿಲ್ಲ. ಹೇಗಾದ್ರೂ ಮಾಡಿ ಆ ಮನೆಗೆ ಕರ್ಕೊಂಡು ಹೋಗ್ಲೇಬೇಕು. ಎಲ್ಲಿಗೆ ಮೇಡಮ್? ಬನ್ಶಂಕ್ರಿ ಅಪ್ಪ. ಮೇಡಮ್ ಆಗಲ್ಲ ಮೇಡಮ್, ಆ ಕಡೆಯಿಂದ ಖಾಲಿ ಬರ್ಬೇಕು. ಅಯ್ಯೋ, 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಪ್ಪ. ಮೊದ್ಲು ಈ ಜಾಗದಿಂದ ಹೋಗ್ಬೇಕು. ಮನೆ ಕರ್ಕೊಂಡು ಹೋಗಿ ಬಿಟ್ಬಿಡಪ್ಪ. ನೀನೇನು ಹೀಗೆ ನಿಂತ್ಕೊಂಡಿದ್ಯಾ? ಹತ್ತೆ ಗಾಡಿ. ಇವರೆಲ್ಲಿ? ಎಲ್ಲ ಇವರಿಬ್ರು?